ತಿಪಟೂರು ತಾಲೂಕಿನ ಪೆದ್ದೇಹಳ್ಳಿ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಕಲಾಗಿದ್ದ ಫ್ಲೆಕ್ಸ್ ಅನ್ನು ಸಿಗರೆಟ್ ಇಂದ ಸುಟ್ಟಿದ್ದಾರೆ ಎಂಬ ಕಾರಣಕ್ಕೆ ಗ್ರಾಮದ ಯುವಕ ಶಿವಕುಮಾರ್, ಆದರ್ಶ, ನಾಗರಾಜು ಮತ್ತು ಗಂಗಾಧರಯ್ಯ ಎಂಬುವವರು ಇದೇ ಗ್ರಾಮದ ರಘುಪತಿ, ನರಸಿಂಹಮೂರ್ತಿ ಮತ್ತು ಶೋಭಾರಾಣಿ ಹಾಗೂ ಧ್ರುವ ಕುಮಾರ್ ಎಂಬುವವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸಿಗರೇಟ್ ಸುಟ್ಟವರಿಗೆ ಆದಿಯನ್ನು ಸಿಗರೇಟ್ ಆದಿ ಫೋಟೋಗಿ ಸಿಗರೇಟಲ್ಲಿ ಸುಟ್ಟಿದ್ದಾರೆ, ನೀವೇ ಸುಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಹೊಡೆದಿದ್ದಾರೆ. ಶಿವಕುಮಾರು, ಆದರ್ಶ, ನಾಗರಾಜು, ಆಮೇಲೆ ಆದರ್ಶನಪ್ಪ, ಗಂಗಾಧರಯ್ಯ ಒಂದು ಹಾಕಿದರೆ ಇನ್ನು ಮನೆ ಮುಂದೆಲ್ಲ ಬಂದಿದ್ರು ಲೇಡೀಸ್. ಅವರು ನಮ್ಮ ಅತ್ತೆಗೆಲ್ಲ ಯಾರೋ ಸುಟ್ಟಿರುತ್ತೆ ಸಿಗರೇಟಿಂದ. ನನಗೆ ಅವಕಾಶಗಳಿಂದ ಬೈದು ನೀವೇ ಸುಟ್ಟಿದೆಯಾ ಬಾ ಅಂತ ಹೇಳಿ ಮನೆ ಹತ್ರ ಕಳಿಸ್ಕೊಂಡು ದಡಿಲೆಲ್ಲ ನೋಡೋದು. ನಮ್ಮ ಮಾಮೈದಿಗೆ ಮಾನವತಿ ಕಾಲೇ ಮಾಡಿ ಅವರು ಬಿಡ್ಸಕ್ಕೆ ಬಂದಾಗ ನಮ್ಮ ಮನೆ ಪಕ್ಕದಲ್ಲಿ ಅವರು ಲೇಡಿಗೆ ಅವ್ರಿಗೂ ಕಾಪಾಡಿಕೊಂಡು ಇರ್ತದೆ. ಎಲ್ಲ ಬಟ್ಟೆ ಎಲ್ಲ ಹಾಕಿ ಕಾಣಂಗೆಲ್ಲ ಹಾಕಿ ಮಾನಭಂಗ ಮಾಡಿ ಅವ್ರನ್ನ ಈಗ ನಮ್ಮ ಮಾನವ್ರನ್ನ ಕುಚ್ಚಿ ಎಲ್ಲ ಇಸಿ ಬೋನ್ ಫ್ಯಾಕ್ಟರಿ ಮಾಡಿದ್ದಾರೆ. ಈ ವೇಳೆ ಧ್ರುವ ಕುಮಾರ್ ಹಾಗೂ ಶೋಭಾರಾಣಿಯ ಮೇಲೆ ಹಲ್ಲೆ ನಡೆಸಿ ಮೈ ಮೇಲೆ ಇದ್ದಂತ ಒಡವೆಗಳನ್ನ ಕಿತ್ತುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲೇ ಇದ್ದ ರಘುಪತಿ ಹಾಗೂ ನರಸಿಂಹಮೂರ್ತಿಯವರ ಮೇಲೆ ಮರದ ಹಲಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದರಿಂದ ತೀವ್ರ ರಕ್ತಸ್ರಾವವಾಗಿ ಇವರಿಬ್ಬರನ್ನ ಹಾಸನದ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗಿದ್ದು, ಶೋಭಾರಾಣಿ ಹಾಗೂ ಧ್ರುವ ಕುಮಾರ್ ಎಂಬುವವರನ್ನ ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಶಿವಕುಮಾರ, ಆದಿತ್ಯ, ನಾಗಣ್ಣ 4-5 ಜನ ಅವರೆಲ್ಲ ಬಂದು ಕಾಲೆಲ್ಲ ಬಂದವ್ರೆ, ಬಟ್ಟೆನೆಲ್ಲ ಹರಿದಾಕವ್ರೆ. ಇನ್ನು ಈ ಕುರಿತು ತಿಪಟೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಮುಂದುವರಿಸಲಾಗಿದೆ. 9 ಲೈವ್ ನ್ಯೂಸ್, ತಿಪಟೂರು.